ಕೋಲಾರ ಜಿಲ್ಲೆಯ ಬಿಜೆಪಿ ಯುವ ಮುಖಂಡರಾದ ಹಾಗೂ ಬಿಜೆಪಿ ಜಿಲ್ಲಾ ಪ್ರಧಾನಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಓಂಶಕ್ತಿ ಜಲಪತಿ ಅವರು ನಮ್ಮ ಜೊತೆಗಿದ್ದಾರೆ ಇವತ್ತು. ಒಂದು ಆಸೆ ಇದೆ, ಕೋಲಾರದಲ್ಲಿ ಬಲಿಷ್ಠವಾದಂತ ಬಿಜೆಪಿ ಕಟ್ಟಬೇಕು. ಕೋಲಾರ ಎಲ್ಲಾ ಹಳ್ಳಿಗಳಲ್ಲಿ ಎಲ್ಲಾ ಬೂತ್ಗಳಲ್ಲಿ ಬಿಜೆಪಿ ಅಂದ್ರೆ ಕಾರ್ಯಕರ್ತರು ಇರಬೇಕು ಅಂತ. ಅವ್ರ ಓಟ್ಗಾಗಿ ಅವ್ರನ್ನ ಓಲೈಕೆ ಮಾಡೋ ಕೆಲಸ ನನ್ನ ಜಾಯಮಾನದಲ್ಲಿ ನನ್ನ ಅಧ್ಯಕ್ಷ ಆದ್ರೆ ಕೂಡ ಯಾವುದೇ ಕಾರಣಕ್ಕೂ ಮೈನಾರಿಟಿಗೆ ಓಲೈಕೆ ಮಾಡೋ ಕೆಲಸ ನನ್ನ ಜೀವಮಾನದಲ್ಲೇ ಮಾಡಲ್ಲ. ಒಂದೇ ಒಂದು ಸೂಕ್ಷ್ಮವಾದಂತ ವಿಷಯ ಹೇಳ್ತೀನಿ, ವೀಕ್ಷಕರಿಗೂ ನಿಮ್ಗೂ ಹೇಳ್ತೇವೆ. ಕೊಟ್ಟೂರು ಮಂಜುನಾಥ್ ಬಂದಾಗಿತ್ತು ಕೋಲಾರದಲ್ಲಿ. ಓಪನ್ ಆಗಿ ಹೇಳ್ತಾ ಇದೀನಿ. ಇವತ್ತು ನಾನು ಇಷ್ಟು ದಿವಸ ಮಾತಾಡಿರಲ್ಲ. ಕೊಟ್ಟೂರು ಮಂಜುನಾಥ್ ನಮ್ಮ ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಗಲ್ಲ, ಅವರೊಬ್ಬ ಕಾಂಗ್ರೆಸ್ ಅಭ್ಯರ್ಥಿ. ಇವತ್ತೇನು ಅನ್ಯಾಯ ಆಗಿದೆ ಅದನ್ನ ನಾವು ಖಂಡಿಸ್ತಾ ಇದೀವಿ. ನಾನು ನಿಮ್ಮ ಮುಖಾಂತರ ಖಂಡಿಸ್ತಾ ಇದ್ದೀನಿ. ಅವರು 2 ಸತಿ MLA ಆಗಿದ್ದರು, 2 ಸತಿ ಒಂದ್ಸತಿ ಸಚಿವರಾಗಿದ್ದರು. ಅವ್ರದೇ ಆದಂತ ಬಳಗ ಇರ್ಬೋದು. ಆದ್ರೆ ಸುಮ್ಮನೆ ಹೇಳ್ತಿಲ್ಲ, ಬಾಯಿ ಮಾತಿಗೆ ಮೀಡಿಯಾ ಅವ್ರು ಬಂದು ನಾನು ಕೇಳ್ತಾ ಎಲ್ಲರಿಗೂ ಇದೇ ಹೇಳ್ತೇನೆ. JDS ಅವ್ರ ಆಂತರಿಕ ಅದು ಪಕ್ಷ. ಇವತ್ತು ವರಿಷ್ಠರೆಲ್ಲ ತೀರ್ಮಾನ ಮಾಡಿ ಅಲಯನ್ಸ್ ಆಗಿದ್ದಾರೆ ಅಷ್ಟೇ ಹೊರತು ಅವ್ರ ಪಕ್ಷದ ವ್ಯವಸ್ಥೆ ಬೇರೆ, ನಮ್ಮ ಪಕ್ಷದ ವ್ಯವಸ್ಥೆ ಬೇರೆ. ಅವ್ರದೇ ಕಾರ್ಯವೈಖರಿ ಬೇರೆ, ನಮ್ದೇ ಕಾರ್ಯವೈಖರಿ ಬೇರೆ. ನಮ್ಮ ಕಾರ್ಯವೈಖರಿ ಎಷ್ಟು ಅವ್ರಿಗೆ ಬರಕ್ ಆಗದೇ ಇಲ್ಲ. ಈ ಅಧ್ಯಕ್ಷ ಸ್ಥಾನಕ್ಕೆ ನೀವು ಅರ್ಹರ ಅಥವಾ ಅನರ್ಹರ ಅನ್ನೋದು ನಿಮ್ ಬಾಯಿಂದ ಹೇಳಿ ಸರ್. ಓಂಶಕ್ತಿ ಜಲಪತಿ ಅಂದ್ರೆ ಬಿಜೆಪಿ ಅಷ್ಟೇ ಆಗಲಿ. ನಾನು ಹಿಂದುತ್ವ ಅನ್ನೋದಕ್ಕೋಸ್ಕರ ಬಿಜೆಪಿಯಲ್ಲಿ ಇದ್ದೀನಿ. ಹಿಂದುತ್ವ ಬಿಟ್ಟಿದ್ದಾರೆ ನಾನು ಬಿಜೆಪಿಯಲ್ಲಿ ಇರಲ್ಲ. ಮೋದಿಯವರು ಪ್ರಪಂಚದ ನಾಯಕ ಅಂತ ಮಹಾನ್ ಭಾವ ಇರುವಂತ ಒಂದು ಪಕ್ಷದಲ್ಲಿ ನಾನು ಸಾಮಾನ್ಯ ಕಾರ್ಯಕರ್ತನಾಗಿರೋದಕ್ಕೆ ನಾನು ಪ್ರೌಢ್ನೆಸ್ ಇದೆ. ಕಾಂಗ್ರೆಸ್ ಅಲೆ ಇದ್ದಿದ್ದಕ್ಕೆ ಕೊತ್ತೂರು ಮಂಜುನಾಥ್ ಬಂದ್ರು, ಇಲ್ಲ ಉತ್ತರ ಪ್ರದೇಶ ಅವ್ರಿಗೂ ಅಥವಾ ಸೇಮ್ ಇದೇ ಅಲಿಯನ್ಸ್ ನಮ್ದು ಹಿಂದೆ ಚುನಾವಣಾ ಪೂರ್ವದಲ್ಲಿ ಇದ್ದಿದ್ರೆ ಖಂಡಿತವಾಗಿ ಉತ್ತರ ಪ್ರದೇಶ ಅಥವಾ ಇವ್ರಲ್ಲಿ ಒಬ್ಬ ವ್ಯಕ್ತಿ ಇದ್ದಿದ್ರೆ ಖಂಡಿತವಾಗಿ ಬಿಜೆಪಿಲಿ ಗೆಲ್ತಾ ಇತ್ತು, ಅವಕಾಶ ಇತ್ತು. ನಮ್ಮದು ಒಂದೇ ಸರ್ವವ್ಯಾಪ್ತಿಯೇ ಸರ್ವಸ್ಪರ್ಶಿ. ಒಂದೇ ಒಂದು ಕಮ್ಯುನಿಟಿಗೆ ಹೋಗಿ ಒಲೈತಂತ ಕೆಲಸ ನಾವು ಮಾಡಲ್ಲ. ಮತ್ತೆ ಇನ್ನೊಂದು ಹೇಳ್ತೀನಿ, 1,90,000 ಓಟಲ್ಲಿ ಬಿಜೆಪಿ ಗೆಲ್ಲಕ್ಕಾಗಲ್ವಾ? ಇದು ಶಾದಿ ಭಾಗ್ಯ ಆಗ್ಬೋದು, ಇನ್ನೊಂದೆಲ್ಲ ಅವರು ಮೈನಾರ್ಟಿಗೆ ಮಾಡಲಿ. ಮೂಢ ಹಗರಣ ಆಯ್ತು. ಮೊನ್ನೆ ಸಿದ್ದರಾಮಯ್ಯ ಅವರ ಪತ್ನಿ ಹೆಸರಲ್ಲೇ 12ಕ್ಕಿಂತ ಹೆಚ್ಚು ಸೈಟ್ ತಗೊಂಡು ಹೋರಾಟ ಮಾಡಿದ್ರು ನಮ್ಮ ವಿಜೇಂದ್ರ ಯಡಿಯೂರಪ್ಪ ಅವರು. ಸಿದ್ದರಾಮಯ್ಯ ಕುರ್ಚಿ ಕೀಳಕ್ಕೆ ಡಿ ಕೆ ಶಿವಕುಮಾರ್ನ ಅಧ್ಯಕ್ಷದಿಂದ ಕೀಳಕ್ಕೆ ಸತೀಶ್ ಜಾರಕಿಹೊಳಿ ಈ ತರ ಕಚ್ಚಾಡ್ತಾ ಇದ್ದಾರೆ. ಕೋಲಾರದಲ್ಲಿ ಕೂಡ ಅಷ್ಟೇ. ಇವತ್ತು MLA ಅಂತ ಒಬ್ಬ ಇದ್ದಾರೆ. ಆ MLA ಬಂದು 15 ತಿಂಗಳಿಗೆ ಬಂದು ಯಾವ್ದನ್ನ ಸರ್ಕಾರಿ ಕಾರ್ಯಕ್ರಮಗಳನ್ನ ಮಾಡಿ ನಾನು ಇಷ್ಟೊಂದೇ ಅಷ್ಟೊಂದೇ ಅಂತ ಹೇಳ್ಬಿಡ್ತಾ ಇರ್ತಾರೆ. ಹೊತ್ತು ಕೋಲಾರದಲ್ಲಿ ಯಾವುದೇ ಅಂತ ಅಭಿವೃದ್ಧಿ ಕಾಣಿಸಿಲ್ಲ. ಇವತ್ತು ದುಡ್ಡು ಕೇಳ್ತಾ ಇದಾರೆ, ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ. ಇದು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಇವತ್ತು ಏಜೆಂಟ್ಸ್ ಇದ್ದಾರೆ ಕೋಲಾರದಲ್ಲಿ. ನಾನು ಹೇಳ್ತಾ ಇದೀನಿ, ಕೊತ್ತೂರು ಮಂಜುನಾಥ್ಗೆ ಕೋಲಾರಕ್ಕೆ ಏನು ಸಂಬಂಧನೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಏನು ಗೊತ್ತಿಲ್ಲ ಕೋಲಾರ ಬಗ್ಗೆ. ಸುಮ್ಮನೆ ಮಾತಾಡ್ತಾ ಇದಾರೆ ಅಷ್ಟೇ. ಅಭಿವೃದ್ಧಿ ಕಾರ್ಯಗಳು ಏನ್ ಅಭಿವೃದ್ಧಿ ಕಾರ್ಯ ಮಾಡ್ತಾ ಇದಾರೆ? ಬುದ್ಧಿ ಪೂಜೆ ಮಾಡೋದು ಅಭಿವೃದ್ಧಿ ಕಾರ್ಯಗಳ? ಆದ್ರೆ ಅಂಬೇಡ್ಕರ್ ಅವರು ಪರವಾಗಿ ಹೋರಾಟ ಮಾಡೋಂತ ಹಕ್ಕು ಕಾಂಗ್ರೆಸ್ ಇಲ್ಲ. ನಾವು ಕಾನ್ಸ್ಟಿಟ್ಯೂಷನ್ ಪರವಾಗಿದ್ದೀವಿ, ನಾವು ಅಂಬೇಡ್ಕರ್ ವಾದಿಗಳು. ನಾವು ಕೂಡ ನಾನು ವೈಯಕ್ತಿಕವಾಗಿ ಅಂಬೇಡ್ಕರ್ ವಾದಿ. ಇವತ್ತು